ಬಿಜೆಪಿಯಲ್ಲಿ ಶೆಟ್ರು ಆಟಕ್ಕಷ್ಟೇ ಲೆಕ್ಕಕ್ಕಿಲ್ವಾ? ಇಬ್ರು ಮಾಜಿ ಸಿಎಂಗಳಿಗೆ ಬಿಜೆಪಿ ಚಂಬು. ರಾಜ್ಯದಿಂದ ಈ ಮೂವರಿಗೆ ಖಾತೆ ಫಿಕ್ಸಾ? ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆ ಕುರಿತು ಎನ್ಡಿಎ ಮಿತ್ರ ಪಕ್ಷಗಳ ಸಭೆ ನಡೀತಾ ಇದೆ. ಪರಿಸ್ಥಿತಿ ಹೀಗಿರುವಾಗಲೇ ಎನ್ಡಿಎ ಮೈತ್ರಿಕೂಟದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸಚಿವ ಸ್ಥಾನಗಳನ್ನು ಬಿಟ್ಟುಕೊಡಬೇಕು, ಯಾವ್ಯಾವ ಖಾತೆಗಳನ್ನು ಹಂಚಬೇಕು ಅನ್ನೋ ಲೆಕ್ಕಾಚಾರಗಳು ಗರಿಗೆದರಿವೆ. ಈ ನಡುವೆ ಕರ್ನಾಟಕದಿಂದ ಯಾರ್ಯಾರಿಗೆ ಈ ಸಲ ಕೇಂದ್ರದಲ್ಲಿ ಮಂತ್ರಿ ಪಟ್ಟ ಸಿಗುತ್ತೆ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ. ಅಷ್ಟೇ ಅಲ್ಲ, ಆ ಮೂವರಿಗೆ ಪ್ರಮುಖ ಖಾತೆಗಳು ಸಿಗ್ತವೆ ಅನ್ನೋ ಮಾತುಗಳು ಕೂಡ ದಟ್ಟವಾಗಿವೆ. ಹಾಗಾದ್ರೆ ಯಾರು ಆ ಮೂವರು, ಯಾರ್ಯಾರಿಗೆ ಯಾವ ಖಾತೆ ಸಿಗಬಹುದು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ರಚನೆಗೆ ಸಜ್ಜಾಗುತ್ತಿದೆ. ಆದ್ರೆ ಅದಕ್ಕೂ ಮೊದಲು ಮಿತ್ರ ಪಕ್ಷಗಳ ಜೊತೆ ಮೋದಿ ಮತ್ತು ಅಮಿತ್ ಶಾ ಸೇರಿದಂತೆ ಕೇಂದ್ರ ಬಿಜೆಪಿ ನಾಯಕರು ಮಾತುಕತೆ ನಡೆಸುತ್ತಿದ್ದಾರೆ. ಎನ್ಡಿಎ ಸರ್ಕಾರ ಹೇಗಿರಬೇಕು, ಯಾವ್ಯಾವ ಪಕ್ಷದ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಹಂಚಬೇಕು ಅನ್ನೋ ಕುರಿತು ಚರ್ಚೆಗಳು ನಡೀತಾ ಇವೆ. ಈ ಸಲ ಎನ್ಡಿಎ ಅಧಿಕಾರಕ್ಕೆ ಬರೋದಕ್ಕೆ ಕರ್ನಾಟಕದ ಪಾತ್ರ ದೊಡ್ಡದಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಒಟ್ಟು 19 ಸೀಟುಗಳನ್ನು ಗೆದ್ದಿವೆ. ಹೀಗಾಗಿ ಜೆಡಿಎಸ್ಗೂ ಒಂದು ಸಚಿವ ಸ್ಥಾನ ಬಿಟ್ಟು ಕೊಡಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಸೇರಿ ರಾಜ್ಯ ಬಿಜೆಪಿ ಇಬ್ಬರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಿದೆ. ನಿಮ್ಗೆ ಗೊತ್ತಿರಲಿ, ಈ ಸಲ ಕರ್ನಾಟಕ ಬಿಜೆಪಿಯಿಂದ ಸಾಕಷ್ಟು ಹಿರಿಯ ನಾಯಕರು ಗೆದ್ದಿದ್ದಾರೆ. ಅವರಲ್ಲಿ ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ ಹೀಗೆ ಸಾಕಷ್ಟು ಹಿರಿಯ ನಾಯಕರಿದ್ದಾರೆ. ಆದ್ರೆ ಇವರಲ್ಲಿ ಇಬ್ಬರಿಗೆ ಮಾತ್ರ ಕೇಂದ್ರ ಸಚಿವರಾಗುವ ಅವಕಾಶವಿದೆ. ಹಾಗಾದ್ರೆ ಆ ಇಬ್ಬರು ಯಾರು ಅನ್ನೋ ಪ್ರಶ್ನೆ ಸಾಕಷ್ಟು ಕುತೂಹಲ ಕೆರಳಿಸ್ತಿದೆ. ಮತ್ತೆ ಕೆಲವು ಲೆಕ್ಕಾಚಾರಗಳ ಪ್ರಕಾರ ರಾಜ್ಯ ಬಿಜೆಪಿಯಿಂದ ಇಬ್ಬರಿಗೆಲ್ಲ ಒಬ್ಬರಿಗೆ ಮಾತ್ರವೇ ಸಚಿವ ಸ್ಥಾನ ಸಿಗುತ್ತೆ ಎನ್ನಲಾಗ್ತಿದೆ. ಹಾಗಾದ್ರೆ ಕೇಂದ್ರದಲ್ಲಿ ಸಚಿವರಾಗುವ ಅವಕಾಶ ಇರೋ ಮತ್ತು ಸದ್ಯ ಕೇಳಿ ಬರ್ತಾ ಇರೋ ರಾಜ್ಯದ ಮೂವರು ಸಂಸದರು ಯಾರ್ಯಾರು ಗೊತ್ತಾ? ನಂಬರ್ 1 ಕುಮಾರಸ್ವಾಮಿ, ನಂಬರ್ 2 ಸಿಎನ್ ಮಂಜುನಾಥ್ ಮತ್ತು ನಂಬರ್ 3 ಪ್ರಹ್ಲಾದ್ ಜೋಶಿ ಎನ್ನಲಾಗ್ತಿದೆ. ಹಾಗಾದ್ರೆ ಮಾಜಿ ಸಿಎಂಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಅವರ ಕತೆ ಏನಾಗ್ಬೇಡ? ಶೆಟ್ಟರನ್ನ ಬಿಜೆಪಿಗೆ ಕರ್ಕೊಂಡೋಗಿ ಎಂಪಿಯನ್ನಾಗಿ ಮಾಡಿ ಸುಮ್ನೆ ಕೂರಿಸ್ತಾರ? ಶೆಟ್ರು ಲೆಕ್ಕಕ್ಕುಂಟು ಆಟಕ್ಕಿಲ್ವಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಸದ್ಯ ಕೇಂದ್ರ ಬಿಜೆಪಿ ಕರ್ನಾಟಕಕ್ಕೆ 3 ಸಚಿವ ಸ್ಥಾನಗಳನ್ನ ಮಾತ್ರ ಬಿಟ್ಟುಕೊಡೋಕೆ ಬಲವಾದ ಕಾರಣಗಳಿವೆ. ಅವೇನು ಅಂದ್ರೆ, ಈ ಸಲ ಕೇಂದ್ರ ಸರ್ಕಾರದಲ್ಲಿ ಟಿಡಿಪಿ ಮತ್ತು ಜೆಡಿಯು ಪಕ್ಷಗಳು ತಮಗೆ ಹೆಚ್ಚು ಪ್ರಭಾವಿ ಸಚಿವ ಸ್ಥಾನಗಳನ್ನ ಬಿಟ್ಟುಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿವೆ. ಹೀಗಾಗಿ ನಿನ್ನೆಯಿಂದ ದಿಲ್ಲಿಯಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳ ಸಭೆ ನಡೀತಾ ಇದೆ. ಇತ್ತ ಕರ್ನಾಟಕದ ಜೆಡಿಎಸ್ ಮುಖಂಡ ಎಚ್ ಡಿ ಕುಮಾರಸ್ವಾಮಿ ಕೂಡ ತಮಗೆ ಕೃಷಿ ಖಾತೆ ಬೇಕು ಅಂತೇಳಿ ಕೂತಿದ್ದಾರೆ. ಯಾಕಂದ್ರೆ ಈ ಸಲ ಕರ್ನಾಟಕದಲ್ಲಿ ಬಿಜೆಪಿಗೆ ಜೆಡಿಎಸ್ ಸಾಥ್ ಕೊಟ್ಟಿಲ್ಲ ಅಂದಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹೆಚ್ಚು ಸೀಟುಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿಗೆ ಹೆಚ್ಚು ಸೀಟುಗಳನ್ನು ಗೆಲ್ಲೋದಕ್ಕೆ ಜೆಡಿಎಸ್ ದೋಸ್ತಿ ಪ್ರಮುಖ ಕಾರಣವಾಗಿದೆ. ಹೀಗಾಗಿ ತಮಗೆ ಚುನಾವಣೆಗೂ ಮೊದಲೇ ಮಾತುಕತೆ ನಡೆಸಿದಂತೆ ಕೃಷಿ ಖಾತೆ ಕೊಡಿ ಅಂತೇಳಿ ಬಿಜೆಪಿ ವರಿಷ್ಠರ ಬಳಿ ಎಚ್ ಡಿ ಕುಮಾರಸ್ವಾಮಿ ಮನವಿ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಇದೇ ಖಾತೆಗೆ ಬಿಹಾರದ ನಿತೀಶ್ ಕುಮಾರ್ ಸಹ ಬೇಡಿಕೆ ಇಟ್ಟಿದ್ದಾರೆ. ಇದರಿಂದ ಕುಮಾರಸ್ವಾಮಿ ಅವರಿಗೆ ಈ ಖಾತೆ ಕೈತಪ್ಪೋ ಸಾಧ್ಯತೆ ಇದೆ. ಆದ್ರೆ ಕುಮಾರಸ್ವಾಮಿ ಮಾತ್ರ ತಮಗೆ ಈ ಖಾತೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗ್ತಿದೆ. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅವರು ಕೃಷಿ ವಲಯಕ್ಕೆ ಸಂಬಂಧಿಸಿದಂತೆ ಹಲವು ಯೋಜನೆಗಳನ್ನು ತರುವಲ್ಲಿ ಯಶಸ್ವಿಯಾಗಿದ್ರು. ಮಣ್ಣಿನ ಮಗ ಅಂತಲೇ ಬಿರುದು ಪಡೆದವರು. ಕೃಷಿ ಮೇಲೆ ಅಪಾರ ಕಾಳಜಿ, ದೂರದೃಷ್ಟಿ ಇರೋ ಅವರು ಕೃಷಿ ಖಾತೆ ಕೇಳಿದ್ದಾರೆ. ಇದರೊಂದಿಗೆ ಆರೋಗ್ಯ ಕ್ಷೇತ್ರದ ಬಗ್ಗೆ ಹೆಚ್ಚಿನ ತಿಳುವಳಿಕೆ, ಜ್ಞಾನ ಇರೋ ಸಿಎನ್ ಮಂಜುನಾಥ್ ಅವರಿಗೆ ಆರೋಗ್ಯ ಖಾತೆ ನೀಡುವಂತೆಯೂ ಅವರ ಪರ ಎಚ್ಡಿಕೆ ಬ್ಯಾಟಿಂಗ್ ಮಾಡಿದ್ದಾರೆ. ಒಂದು ವೇಳೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಕೇಂದ್ರ ಆರೋಗ್ಯ ಖಾತೆ ಸಿಕ್ಕರೆ ಆರೋಗ್ಯ ಕ್ಷೇತ್ರದಲ್ಲಿ ಇನ್ನಷ್ಟು ಹೊಸ ಆಲೋಚನೆಗಳು ಬರಲಿವೆ. ಈ ಕ್ಷೇತ್ರದಲ್ಲಿ ಬಿಜೆಪಿ ಸಾಧನೆಯನ್ನ ಸಿಎನ್ ಅಶ್ವಥ್ ನಾರಾಯಣ್ ಮುಗಿಲೆತ್ತರಕ್ಕೆ ಕೊಂಡೊಯ್ಯಬಹುದು ಅಂತೇಳಿ ಬಿಜೆಪಿ ವರಿಷ್ಠರು ಅಂದಾಜಿಸಿದ್ದಾರೆ ಎನ್ನಲಾಗ್ತಿದೆ. ಒಂದೊಮ್ಮೆ ಸಿಎನ್ ಮಂಜುನಾಥ್ ಅವರಿಗೆ ಕೇಂದ್ರ ಆರೋಗ್ಯ ಸಚಿವ ಸ್ಥಾನ ಸಿಗದಿದ್ದಲ್ಲಿ ಅವರಿಗೆ ಇದೇ ಕೇಂದ್ರದ ಕರ್ನಾಟಕ ರಾಜ್ಯ ಖಾತೆಯನ್ನ ನೀಡಬಹುದು ಅಂತ ಹೇಳಲಾಗ್ತಿದೆ. ಇದೆಲ್ಲದರ ಮಧ್ಯೆ ಧಾರವಾಡದಲ್ಲಿ ಸತತ 5 ಬಾರಿ ಗೆದ್ದಿರೋ ಪ್ರಹ್ಲಾದ್ ಜೋಶಿ ಅವರಿಗೆ ಈಗಾಗಲೇ ಕೇಂದ್ರ ಸಚಿವ ಸ್ಥಾನ ನಿಭಾಯಿಸಿರುವ ಅನುಭವವಿದೆ. ಕೇಂದ್ರ ಕಲ್ಲಿದ್ದಲು ಖಾತೆ, ಸಂಸದೀಯ ವ್ಯವಹಾರಗಳ ಖಾತೆಯನ್ನ ಅವರು ಕಳೆದ ಬಾರಿ ನಿಭಾಯಿಸಿದ್ರು. ಈ ಬಾರಿಯೂ ಅವರಿಗೆ ಇದೇ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಮತ್ತೊಂದೆಡೆ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಸಲ ಬೇರೆ ಮಂತ್ರಿ ಸ್ಥಾನ ದಕ್ಕಲಿದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಹ್ಲಾದ್ ಜೋಶಿ ಮೋದಿ ಮತ್ತು ಅಮಿತ್ ಶಾ ಅವರ ಪರಮಾಪ್ತರಲ್ಲಿ ಒಬ್ಬರಾಗಿದ್ದಾರೆ. ಹೀಗಾಗಿ ಇವರಿಗೆ ಈ ಸಲವು ಕೇಂದ್ರದಲ್ಲಿ ಪ್ರಭಾವಿ ಖಾತೆ ಸಿಗೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಹೀಗೆ ಕರ್ನಾಟಕಕ್ಕೆ ಒಲಿಯೋ 3 ಸಚಿವ ಸ್ಥಾನಗಳಿಗೆ ಈ ಮೂವರ ಹೆಸರುಗಳು ಫೈನಲ್ ಆದ್ರೆ ಮಾಜಿ ಸಿಎಂಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಅವರ ಕೈಗೆ ದೊಡ್ಡ ಚಂಬು ಕೊಡ್ತಾರ. ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಗೋವಿಂದ ಕಾರಜೋಳ, ಪಿಸಿ ಮೋಹನ್ ಅವರಂತ ಹಿರಿಯ ನಾಯಕರು ಕೇವಲ ಲೆಕ್ಕಕ್ಕಷ್ಟೇ ಇರಬೇಕಾ? ಮಿತ್ರ ಪಕ್ಷಗಳಾದ ಟಿಡಿಪಿ ಮತ್ತು ಜೆಡಿಯು ಪಕ್ಷಗಳ ಡಿಮ್ಯಾಂಡ್ ಅನ್ನ ಪೂರೈಸಲು ಇವರೆಲ್ಲ ತಮಗೆ ಒಲಿಯಬೇಕಾದ ಸಚಿವ ಸ್ಥಾನಗಳನ್ನ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇಲ್ಲ, ಕೇಂದ್ರ ಬಿಜೆಪಿ ನಾಯಕರು ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಯಾವ ಖಾತೆಯನ್ನು ಕೊಡದೆ ಈ ಸಲ ದೊಡ್ಡ ಚಂಬು ಕೊಡ್ತಾರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.